ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಡಾಕ್ಟರು ಗುಂಡನ ಬಗ್ಗೆ ಶಂಕರನ ಹತ್ರ ಹೇಳ್ತಾ ಇರ್ತಾರೆ. ಕೊಲೆ ಮಾಡ್ತಿರ್ಬೇಕಾದ್ರೆ ಹುಡುಗ ಅಲ್ಲೇ ಇದ್ನಲ್ವಾ, ಸೊ ಹಾಗಾಗಿ ಅವನಿಗೆ ಮೆಂಟಲಿ ಡಿಸಾರ್ಡರ್ ಆಗಿದೆ. ಸೊ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಹಾಗೆ ಅವನ ಬ್ರೈನಿಗೂ ಬಾಯಿಗೂ ಕನೆಕ್ಟ್ ಆಗ್ತಿಲ್ಲ. ಸೊ ಅವನು ಬರೆಯಕ್ಕೆ ಹೋದ್ರು ಏನು ಸಹ ಅವನಿಗೆ ನೆನಪಾಗ್ತಿಲ್ಲ ಅಂತ ಹೇಳ್ತಾ ಇದ್ರೆ ಗೌರಿಶಂಕರ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಇದನ್ನ ಸೈಕಾಲಜಿಕಲ್ ಡ್ರಾಮಾ ಅಂತ ಅಂತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಕೇಳ್ತಾ ಇರ್ತಾಳೆ, ಹಾಗಾದ್ರೆ ಡಾಕ್ಟರ್ ನಾವ್ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಇವನು ಸರಿ ಆಗ್ತಾನೆ? ಆಗ ಡಾಕ್ಟರ್ ಹೇಳ್ತಾ ಇರ್ತಾರೆ, ಅವನಿಗೆ ಪ್ರೀತಿ ಕೊಡಿ, ಮೊದಲಿಗಿಂತ ಹೆಚ್ಚಾಗಿ ದುಪ್ಪಟ್ಟು ಪ್ರೀತಿನ ಕೊಡಿ, ಅವ್ನು ಇಷ್ಟಪಟ್ಟದನ್ನ ಕೊಡಿ, ಹಾಗೆ ಇಷ್ಟಪಟ್ಟು ಏನ್ ಆಟಾಡ್ತಾನೆ ಅದಕ್ಕೆಲ್ಲ ಕಳಿಸಿ, ಆ ಘಟನೆ ನೆನಪಾಗ್ದಂಗೆ ನೀವು ನೋಡ್ಕೋಬೇಕು ಅಂತ ಅನ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಡಾಕ್ಟರ್ ದೊಡ್ಡ ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗ್ಲಾ ಅಥವಾ ಫಾರಿನ್ ಬೇಕಾದ್ರೂ ನಾನು ಕರ್ಕೊಂಡು ಹೋಗ್ತೀನಿ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಗುಂಡ ನನಗೆ ಮೊದಲಿನ ತರ ಆಗ್ಬೇಕು ಅಂತ ಅಂದಾಗ, ನೋಡಿ ಮಿಸ್ಟರ್ ಶಂಕರ್ ಅವರೇ, ನೀವು ಎಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೂ ಸಹ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಸಹ ಏನು ಪ್ರಯೋಜನ ಇಲ್ಲ. ಇಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ, ಅವನಿಗೆ ಬೇಕಾಗಿರೋದು ಪ್ರೀತಿ. ನೀವು ಪ್ರೀತಿನ ಕೊಟ್ಟು ನೋಡಿ, ಖಂಡಿತ ಅವನಿಗೆ ಸೆಕ್ಯೂರ್ ಫೀಲ್ ಆಗಿ ಮೊದಲಿನ ತರ ಆಗ್ತಾನೆ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಡಾಕ್ಟರ್ ಹೇಳ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಲ್ಲಿಂದ ಹೊರಟೋಗ್ತಿರ್ಬೇಕಾದ್ರೆ ಗುಂಡನ ಹಗ್ ಮಾಡ್ಕೊಂಡು ಶಂಕರ ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ, ಪ್ಲೀಸ್ ಜೋಗಿ ಅವರೇ ನೀವು ಟೆನ್ಷನ್ ಮಾಡ್ಕೋಬೇಡಿ, ಡಾಕ್ಟರ್ ಹೇಳಿದ್ರಲ್ವಾ ಸರಿ ಹೋಗ್ತಾನೆ ಅಂತ, ಹಂಗಾಗಿ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ದುಪ್ಪಟ್ಟು ಪ್ರೀತಿನ ಅವನಿಗೆ ಕೊಡೋಣ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮಿ ಅವರೇ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ, ನಮ್ಮ ಗುಂಡನ ನಾನು ಬೇರೆ ಕಡೆ ಎಲ್ಲಾದರೂ ತೋರಿಸ್ತೀನಿ, ಮೊದಲು ನನಗೆ ಅವನು ಮಾತಾಡಿದ್ರೆ ಅಷ್ಟೇ ಸಾಕು, ಸದ್ಯಕ್ಕೆ ನೀವು ಹೋಗಿ ಅವನಿಗೆ ಇಷ್ಟವಾದ ತಿಂಡಿನ ಮಾಡ್ಕೊ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಭೂವಿ ಬರ್ತಾಳೆ, ಅಪ್ಪ ಡಾಕ್ಟರ್ ಅಂಕಲ್ ಏನಂದ್ರು ಗುಂಡೊಬ್ರು ಬೇಗ ಹುಷಾರಾಗ್ತಾನೆ ತಾನೆ ಅಂತ ಅಂದಾಗ, ಖಂಡಿತ ಹುಷಾರಾಗ್ತಾನೆ ಮಗನೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡು ಶಂಕರ ಹೋಗ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ನೀನು ಗುಂಡೊಬ್ರ ಜೊತೆ ಆಟ ಆಡ್ತಿರೋ, ಅವನಿಗೆ ಸ್ವಲ್ಪ ತಿಂಡಿ ತಗೋ ಬರ್ತೀನಿ ಅಂತ ಹೋದಾಗ ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇರ್ತಾರೆ. ಹಾಗೆ ಇನ್ನೊಂದ್ ಕಡೆ ಗಂಗಾ ತುಂಬಾ ಕೋಪ ಮಾಡ್ಕೊಂಡು DC ಮಾಲಿನ ಮೇಲೆ ರೇಗಾಡ್ತಾ ಇರ್ತಾಳೆ, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಮನೆಗೆ ಬಂದು ಈ ತರ ಕುತ್ಕೊಂಡು ಈ ತರ ಮಾತಾಡ್ತಿದ್ದೀರಲ್ಲ, ನಿಮಗೆ ಮಿನಿಮಮ್ ಪ್ರೋಟೋಕಾಲ್ ಸಹ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನಿಮ್ಮ ಲಿಮಿಟ್ ನ ಕ್ರಾಸ್ ಮಾಡ್ತಾ ಇದೀರಾ ಅಂತ ಹೇಳ್ತಾ ಇರ್ಬೇಕಾದ್ರೆ, ಪ್ರೋಟೋಕಾಲದ ಮೀನಿಂಗ್ ಆಗ್ಲಿ ಅಥವಾ ಸ್ಪೆಲ್ಲಿಂಗ್ ಆಗ್ಲಿ ಮನೇಲಿ ಯಾರಿಗೂ ಗೊತ್ತಿಲ್ಲ ಗಂಗಾ, ಹೇಳ್ಕೊಟ್ರೆ ನೀನೇ ಹೇಳ್ಕೊಡ್ಬೇಕು, ಹೇಳ್ಕೊಡ್ತೀಯಾ ಅಂಡ್ ರುದ್ರ ನನ್ನ ಎದುರುಗಡೆ ಯಾರು ಇರೋದು ಅಂತ ಕೇಳ್ತಿದ್ಯಲ್ಲ, ನಂಬರ್ 1 ವೇಸ್ಟ್ ಫೆಲೋ ಅಂದ್ರೆ ಶಿವರುದ್ರ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತುಂಬಾ ಕೋಪ ಮಾಡ್ಕೊಂಡು ಶಿವರುದ್ರಪ್ಪ ಗನ್ ತಾಂಡು ಮಾಲಿನಿಗೆ ಶೂಟ್ ಮಾಡಕ್ ಹೋಗ್ಬಿಟ್ಟು, ಏ ಮಾಲಿನಿ ನನ್ನ ಹತ್ರನೇ ನೀನು ಎಷ್ಟು ಎಗ್ರಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ನನ್ನ ಮನೆಗೆ ಬಂದು ಈ ರೀತಿ ದಿಮಾಕ್ ಮಾತಾಡ್ತಿದ್ಯಲ್ಲ, ಒಂದು ಮಾತಾಡಿದ್ರೆ ನಿನ್ನ ಸುಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ DC ಮಾಲಿನಿ ನಗಾಡ್ತಾ ಇರ್ತಾಳೆ. ಹಾಗೆ ತುಂಬಾ ಕೋಪ ಮಾಡ್ಕೊಂಡು ರುದ್ರ ಹೇಳ್ತಾ ಇರ್ತಾನೆ, ಸುಟ್ಬಿಡಪ್ಪ ಸುಟ್ಬಿಡು, ಅದೇನಾಗುತ್ತೆ ಮುಂದಕ್ಕೆ ಬಂದಿದ್ದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ರೆ ಪುನಃ DC ಮಾಲಿನಿ ನಗಾಡ್ತಾ ಇರ್ತಾಳೆ. ಹಾಗೆ ವೇಟ್ ತಾಳ್ಮೆ ಇರ್ಲಿ ಅಂತ ಅಂದ್ಬಿಟ್ಟು ವಿಡಿಯೋನ ತೋರಿಸ್ತಾ ಇರ್ತಾಳೆ. ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇದೀನಿ ಅಂತ ಜನಗಳಿಗೆಲ್ಲ ಹೇಳ್ಬಿಟ್ಟು ಪಿಜ್ಜಾ ಬರ್ಗರ್ ತಿಂದಿದ್ದನ್ನೆಲ್ಲ ಈ ಕಡೆ ಮಾಲಿನಿ ವಿಡಿಯೋ ಮಾಡಿರ್ತಾಳೆ. ಅದನ್ನು ತೋರಿದ ತಕ್ಷಣ ಇವರಿಗೆಲ್ಲ ಶಾಕ್ ಆಗ್ತಾ ಇರುತ್ತೆ. ಓಕೆ ವೆಯ್ಟ್ ಆಯ್ತಾ, ಇದನ್ನ ನೋಡಿದ್ರಲ್ವಾ, ಇವಾಗ ನನ್ನನ್ನು ಶೂಟ್ ಮಾಡಿ ಅಂತ ಅಂದಾಗ ಈ ಕಡೆ ಶಿವರುದ್ರಪ್ಪನಿಗೆ ರುದ್ರ ಹೇಳ್ತಾ ಇರ್ತಾನೆ, ಗನ್ ಕೆಳಗಡೆ ಇಳಿಸಪ್ಪಯ್ಯ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೀವು ಟ್ರಿಗರ್ ಒತ್ತಿ ಅಲ್ಲಿರೋ ಬುಲೆಟ್ ನನ್ನ ತಲೆಗೆ ಬೀಳೋ ಅಷ್ಟೊತ್ತಿಗೆ ಈ ವಿಡಿಯೋ ವೈರಲ್ ಆಗಿ ನ್ಯಾಷನಲ್ ಲೆವೆಲ್ ಎಲ್ಲ ಪ್ಲೇ ಆಗ್ತಾ ಇರುತ್ತೆ ಅಂತ ಅಂದಾಗ ಶಿವರುದ್ರಪ್ಪನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇದು ಹೈಕಮಾಂಡ್ ಅವ್ರಿಗೂ ಸಹ ರೀಚ್ ಆಗುತ್ತೆ. ಇಂಥದ್ದೇ ವಿಡಿಯೋ 1000 ವಿಡಿಯೋ ನನ್ನ ಹತ್ರ ಇದೆ, ಅವಾಗ ನೀವು ಡೆಲ್ಲಿಗೆ ಫ್ಲೈಟ್ ಅಲ್ಲೆಲ್ಲ ಜೀಪಲ್ಲಿ ಹೋಗ್ಬೇಕಾಗುತ್ತೆ ಅಂತ ಅಂದಾಗ ತುಂಬಾ ಶಾಕ್ ಆಗಿ DC ಮಾಲಿನಿ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಯಾವ್ದ್ರಲ್ಲಿ ಹೋಗ್ಬೇಕಾಗುತ್ತೆ ಹೇಳಿ, ಪೊಲೀಸ್ ಜೀಪಲ್ಲಿ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾಕ್ ಆಗಿ ನಿಂತಿರೋದನ್ನ ನೋಡಿ, ಏನು ಮಿಸ್ಟರ್ ಶಿವರುದ್ರ ಈ ರೀತಿ ಸಹ ಶಾಕ್ ಆಗಿದ್ದೀರಾ, ಮಿನಿಸ್ಟರ್ ಆಗಿ ಚಿಲ್ಲರೆ ರೌಡಿ ಕೆಲಸ ಮಾಡೋ ರೀತಿ ಮಾಡ್ತಿದ್ರಲ್ಲ, ನಾಚಿಕೆ ಆಗಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಶಿವರುದ್ರ, ನಾನು ಶಿವರಾತ್ರಿ ಹಬ್ಬದ ದಿನ ಹೇಳಿದ್ದೆ ಇವಾಗ ಈ ವಿಡಿಯೋನ ವೈರಲ್ ಮಾಡಲ್ಲ, ಸಮಯ ಸಂದರ್ಭ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಸೊ ಆ ಸಮಯ ಸಂದರ್ಭ ಇವಾಗ ಬರ್ತಾ ಇದೆ, ಜೊತೆಗೆ ಏನು ಅಂತಂದ್ರೆ ಇಂಥದ್ದು 1000 ವಿಡಿಯೋ ನನ್ನ ಹತ್ರ ಇದೆ, ಅದು ಫ್ಯೂಚರಲ್ಲಿ ಬೇಕಾಗುತ್ತೆ, ಹಾಗೆ ಒಂದೊಂದಾಗಿ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಗಂಗಂಗೂ ಶಿವರುದ್ರನಿಗೂ ಸಿಕ್ಕಾಪಟ್ಟೆ ಗಂಗಾ ಮಾತಾಡ್ತಾ ಇರ್ತಾಳೆ, ನೋಡಿ ಮಾಲಿನಿ ಅವರೇ, ನಮ್ಮೆಲ್ಲ ಕೆಲಸಗಳಿಗೂ ಸಹ ನೀವು ಕೈ ಜೋಡಿಸಿದ್ರೆ ತಾನೆ, ಏನ್ ಗೊತ್ತಾ, ನೀವಿಗೂ ಸಹ ಸ್ವಲ್ಪ ಕ್ರೇಜಿ ಬಿಹೇವಿಯರ್ ಇದೆ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು, ಹಾಗಾಗಿ ನಾವು ಇದನ್ನ ಲೈಟಾಗಿ ತಗೊಂಡ್ವಿ, ನೀವು ನೋಡಿದ್ರೆ ಇದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದೀರಲ್ಲ ಅಂತ ಅನ್ಬೇಕಾದ್ರೆ ಶಟ್ ಅಪ್ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಫಸ್ಟ್ ಆಫ್ ಆಲ್ ನೀನು ಮಾತಾಡ್ಲೇಬೇಡ, ನಿಂತ ಅಂತವ್ರ ಜೊತೆ ನಂದೇನ್ ಮಾತಿದೆ, ನಿನಗೂ ನನಗೂ ಯಾವ ಮಾತಾಡೋಕ್ಕೂ ಸಹ ಏನೂ ಇಲ್ಲ, ಮಾತಾಡೋ ಯೋಗ್ಯತೆನೂ ಸಹ ನಿನಗಿಲ್ಲ, ನಿನ್ನ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಇವ್ರಿಗೆ ಹೇಳ್ಬೇಕು, ನಿನ್ನಂತವಳನ್ನ ಅಡ್ವೈಸರ್ ಆಗಿ ಇಟ್ಕೊಂಡಿದಾರಲ್ಲ ಇವ್ರಿಗೆ ಉಗಿಬೇಕು ಅಂತ ಹೇಳ್ತಾ ಇದ್ರೆ ಶಿವರುದ್ರಪ್ಪನಿಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಹೋಮ್ ಮಿನಿಸ್ಟರ್ ಆದ್ಮೇಲೆ ನಿಮ್ ಲೈಫ್ ಸ್ಟೈಲ್ ಏನೋ ಬದಲಾಯಿತು, ಆದ್ರೆ ಬುದ್ಧಿ ಮಾತ್ರ ಎನಿ ಟೈಮ್ ಯಾವಾಗ್ಲೂ ಖಾಲಿ ಆಗಿರುತ್ತೆ ಅಂತ ಅಂದಾಗ ಶಿವರುದ್ರನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಿದ್ರೆ ರುದ್ರ ಹೇಳ್ತಾ ಇರ್ತಾನೆ, ಏನು DC ಮಾಲಿನಿ ಅತಿಯಾಗಿ ಆಡ್ತಾ ಇದೆಯಾ, ನನಗೆ ಯಾಕೋ ಅನಿಸ್ತಿದೆ ನಿನ್ ಕಣ್ಣಲ್ಲೇ ಏನೋ ದೋಷ ಇದೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ. ಮೊದಲು ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋಬಾ ಅಂತ ಹೇಳ್ತಾ ಇದ್ರೆ, ಚೆಕಪ್ ಮಾಡಿಸ್ಕೋಬೇಕಾಗಿರೋದು ನಾನಲ್ಲ ಕಣೋ ಫೋಲ್ ನೀನು, ಆಯ್ತಾ, ಅವಳು ಲಾಯರ್ ಅಂತೆ, ಅವಳು ಏನು ಹೇಳ್ತಾಳೆ ಅದ್ರ ತಾಳಕ್ಕೆ ನೀವು ಕುಣಿತಾ ಇದ್ದೀರಾ, ಸಣ್ಣ ಪುಟ್ಟ ಮಿಸ್ಟೇಕ್ ಸಹ ನಿಮ್ಮ ಕೈಲಿ ಕಂಡಿಡಕ್ಕಾಗ್ತಿಲ್ಲ, ಈಡಿಯಟ್ಗಳ ಫೂಲ್ ಅಂತ
ಬೈತಾ ಇರ್ತಾಳೆ. ಹಾಗೆ ಇವಳೊಬ್ಳು ಇದ್ದಾಳೆ, ಇವಳು ಏನು ಹೇಳಿದ್ರು ಸಹ ನೀವು ನಂಬ್ತೀರಾ. ಫಾರ್ ಎಕ್ಸಾಂಪಲ್ಲು ಹುಡುಗಿನ ಪರ್ಫ್ಯೂಮ್ ತಂದು ಹುಡುಗರದ್ದು ಅಂತ ಕೊಟ್ಟರೆ ಅದನ್ನು ನಂಬಿ ನೀವು ಹಾಕೋತಿದ್ದೀರಲ್ಲ, ನೀವೇನು ಬುದ್ಧಿವಂತರ ದಡ್ರು ಅಂತ ಅನ್ಬೇಕಾದ್ರೆ ಶಿವರುದ್ರನಿಗೆ ಶಾಕ್ ಆಗ್ತಾ ಇರುತ್ತೆ. ಕುತ್ಕೊಂಡು ದೇವ್ರ ಹತ್ರ ಕಣ್ಣೀರು ಆಗ್ತಾ ಇರ್ತಾಳೆ. ದೇವ್ರೆ ಯಾಕೆ ನನಗೆ ಈ ಪಟ್ಟಿ ಕಷ್ಟ ಕೊಡ್ತಾ ಇದೆಯಾ, ಒಂದ್ರ ಮೇಲೆ ಒಂದು ಕೊಡ್ತಾ ಇದೆಯಾ, ನನ್ನ ಗುಂಡ ಸಿಕ್ತಾ ಅಂತ ನಾನು ಖುಷಿ ಪಡೋಣ ಅಥವಾ ಸಿಕ್ಕಿದ ಮೇಲೆ ಅವನು ಈ ರೀತಿ ಆದ್ಮೇಲೆ ಅಂತ ದುಃಖ ಪಡೋಣ, ಒಂದು ಗೊತ್ತಾಗ್ತಾ ಇಲ್ಲ. ಈ ಮಗ ಏನು ಅನ್ಯಾಯ ಮಾಡಿತ್ತು ಅಂತ ಅವ್ನ ಮಾತನ್ನ ನೀನು ಕಿತ್ಕೊಬಿಟ್ಟೆ. ನಮ್ಮ ಗುಂಡ ಪಟ ಅಂತ ಯಾವಾಗಲೂ ನನ್ನನ್ನು ಪಾರು ಪಾರು ಅಂತ ಕರಿತಿದ್ದ. ನಮ್ಮ ಶಂಕರನ ನೋಡಿದರೆ ಬಾಸ್ ಬಾಸ್ ಅಂತ ಓಡಿ ಹಗ್ ಮಾಡ್ಕೋತಿದ್ದ. ಮನೆಗೆ ಯಾರು ಬಂದರೂ ಸಹ ತುಂಬ ಖುಷಿಯಿಂದ ಮಾತಾಡ್ತಿದ್ದ. ಅಂಥ ಹುಡುಗಂಗೆ ಈ ಸ್ಥಿತಿ ತಂದಿದೆಯಲ್ಲ, ಅದೇನೋ ಹೇಳ್ತಾರಲ್ಲ, ಆಡ್ಕೊಂಡು ತಿನ್ನೋ ಕೋಳಿಗೆ ಕಾಲು ಮುರಿದ್ರು ಅಂತ ಅನ್ನ ಹಾಗೆ ಕೋಗಿಲೆ ಥರ ಇರೋ ಕಂಠನ ಕಿತ್ಕೊಬಿಟ್ಟಲ್ಲ, ನನ್ನ ಮಗನ ಕಂಠನೇ ನೀನು ಕಿತ್ಕೊಬಿಟ್ಟಲ್ಲ, ಏನು ಅನ್ಯಾಯ ಮಾಡಿದೆ ನನ್ನ ಗುಂಡ ಅಂತ ಕಣ್ಣೀರು ಹಾಕೊಂಡು ದೇವ್ರ ಹತ್ರ ಬೇಡ್ತಾ ಇರ್ತಾಳೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಶಿವನ ಫೋಟೋ ಮುಂದೆ ಹೇಳ್ತಾ ಇರ್ತಾಳೆ, ನಿನ್ನನ್ನು ನಂಬಿದ್ರೆ ನೀನು ಕಾಪಾಡ್ತೀಯ ಅಂತ ನಾನು ನಂಬಿದ್ದೆ, ಆದರೆ ನನ್ನ ನಂಬಿಕೆನೇ ಸುಳ್ಳು ಮಾಡಿಬಿಟ್ಟಲ್ಲ. ಈ ಮಗನ ಒಂದೇ ಒಂದ್ಸಲ ನೋಡು, ಈ ಎಳೆ ಕಂದಮ್ಮನ ಮಾತನ್ನ ಕಿತ್ಕೊಬಿಟ್ಟಲ್ಲ ಭಗವಂತ, ಇದು ನ್ಯಾಯನ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಹೊರಗಡೆ ಪಾಪಿಗಳು ಎಷ್ಟೋ ಜನ ಏನೇನೋ ಮಾಡಿ ಅಚ್ಚುಕಟ್ಟಾಗಿ ತಿರುಗಾಡ್ತಿದ್ದಾರೆ. ಆದರೆ ಈ ಪುಟ್ಟ ಕಂದನಿಗೆ ಯಾಕೆ ಮಾತು ಕಿತ್ಕೊಂಡೆ, ನಾನಂತೂ ನಿನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ನಮ್ಮ ಗುಂಡನಿಗೆ ಮಾತು ಬರೋವರೆಗೂ ಸಹ ನಾನು ಪ್ರಯತ್ನ ಮಾಡ್ತಿರ್ತೀನಿ. ಅಲ್ಲಿವರೆಗೂ ಸಹ ನಾನು ಕೈ ಮೇಲೆ ಕರ್ಪೂರ ಹಚ್ಚಿ ನಾನು ಮಂಗಳಾರತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೈ ಮೇಲೆ ಕರ್ಪೂರ ಹಚ್ಕೊಂಡು ಈ ಕಡೆ ದೇವರಿಗೆ ಆರತಿನ ಬೆಳಗ್ತಾ ಇದ್ರೆ ಗುಂಡ ಶಾಕ್ ಆಗಿ ಪಾರು ಮುಖ ನಾನು ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಿವರುದ್ರಪ್ಪ ರುದ್ರನ ಬೈತಾ ಇರ್ತಾನೆ, ಏನಿಲ್ಲ ಇದು ಹೆಣ್ಮಕ್ಳು ಪರ್ಫ್ಯೂಮ್ ತಂದು ಗಂಡು ಮಕ್ಳದು ಅಂತ ಹೊಡಿತಿದೆಯಲ್ಲ, ನಾಚಿಕೆ ಆಗವಿಲ್ಲ, ನಿನಗಷ್ಟು ಗೊತ್ತಾಗಲ್ವ ಅಂತ ಬೈತಾ ಇರ್ತಾನೆ. ರುದ್ರ ಹೇಳ್ತಾ ಇರ್ತಾನೆ, ಅಯ್ಯೋ ಅಪ್ಪಯ್ಯ ನನಗೇನು ಗೊತ್ತಿಲ್ಲ, ನನಗೆ ಯಾಕೋ ಅನ್ಸುತ್ತೆ ಈ ಲಾಯರ್ ಮೇಡಮ್ ನನಗೆ ಮೋಸ ಮಾಡ್ತಿದ್ದಾರೆ ಅಂತ ಅಂದಾಗ, ಅಯ್ಯೋ ರುದ್ರವ್ರೆ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಸುಮ್ಮನೆ ಲಾಯರ್ ಮೇಡಮರೇ ನಮಗೆ ಮೋಸ ಮಾಡ್ತಾ ಇದ್ದೀರಾ, ಈ ಪರ್ಫ್ಯೂಮಲ್ಲೂ ಗಂಡಸ್ರದ್ದು ಹೆಂಡಸ್ರದ್ದು ಅಂತ ಇರುತ್ತೆ ಅಂತ ನಮಗಂತೂ ಗೊತ್ತಿರಲಿಲ್ಲ, ನಾವೆಲ್ಲ ಒಂದೇ ಅಂತ ಅನ್ಕೊಂಡಿದ್ವಿ, ಇವಾಗಲೇ ಗೊತ್ತಾಗಿದ್ದು ಹೆಂಗಸ್ರಿಗೆ ಬೇರೆ ಗಂಡಸ್ರಿಗೆ ಬೇರೆ ಇರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಡಿ ಸಿ ಮಾಲಿನಿ ಮಾತ್ರ ಒಳಗೆ ನಗಾಡ್ತಾ ಇರ್ತಾಳೆ. ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಹೋಗಿ ಇವಳ ಮುಂದೆ ನನ್ನ ಮರ್ಯಾದೆ ತೆಗ್ದಲ್ಲ ಅಂತ ಅಂದ್ಬಿಟ್ಟು, ಮಾಲಿನಿ ಆ ವಿಡಿಯೋಗಳನ್ನು ಮರ್ಯಾದೆಯಾಗಿ ಡಿಲೀಟ್ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಅಂತ ಅಂದಾಗ, ಇಲ್ಲ ಅಂತಂದ್ರೆ ಏನು ಮಾಡ್ತೀರಾ, ಚಾನ್ಸೇ ಇಲ್ಲ, ಖಂಡಿತ ನಾನು ಯಾವ ವಿಡಿಯೋನು ಸಹ ಡಿಲೀಟ್ ಮಾಡಲ್ಲ, ನಿಮ್ಮ ರೀತಿ ವಿಡಿಯೋ ಇದೆ, ಸಿ ಡಿ ಇದೆ, ಅದಿದೆ ಇದಿದೆ ಅಂತ ಬ್ಲಾಕ್ ಮಾಡೋ ಚೀಪ್ ಮೆಂಟಾಲಿಟಿ ನನಗಿಲ್ಲ, ನಂದೇನಿದ್ರು ಸ್ಟ್ರೈಟೆಡ್ ಹಾಗೆ ಸ್ಟ್ರೈಟ್ ಫಾರ್ವರ್ಡು, ನಾನು ಸರಿಯಾಗಿ ಮಾಡೋದು ನಾನು ಮಾಡ್ತೀನಿ ಅಂತ ಒಂದ್ಸಲ ಡಿಸೈಡ್ ಮಾಡಿದರೆ ಅದನ್ನು ಯಾರ ಕೈಲಿ ಸಹ ನಿಲ್ಸೋಕ್ಕಾಗಲ್ಲ, ಖಂಡಿತ ಮಾಡೇ ಮಾಡ್ತೀನಿ. ಅವತ್ತು ನಿಮ್ಮ ಮನೆಗೆ ಬಂದಾಗ ನನ್ನ ಸ್ವಾಭಿಮಾನನ ಮುರಿದು ನನಗೆ ಅವಮಾನ ಮಾಡಿ ಕಳಿಸ್ತಲ್ಲ, ಹಾಗೆ ಇನ್ಮೇಲೆ ನಿಮ್ಮ ಅಹಂಕಾರನ ನಾನು ಮುರಿತೀನಿ, ನಾನು ಏನು ಹೇಳ್ತೀನಿ ಅದನ್ನು ನೀವು ಮಾಡಬೇಕು, ಹಾಗೆ ನಾನು ಏನು ಹೇಳ್ತೀನಿ ಹಾಗೆ ನೀವು ಆಡಬೇಕು, ಹಾಗೆ ನಾನು ಮಾಡ್ತೀನಿ ಅಂತ ಅಂದರೆ ಗಂಗನಿಗೂ ಶಿವರುದ್ರಪ್ಪನಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಂತಂದರೆ ನಿಮ್ಮ ಜೀವನ ವನವಾಸ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಇವಾಗ ಏನು ಕೆಲಸ ಆಗಬೇಕು ಅದನ್ನು ಹೇಳು ಅಂತ ಅನ್ಬೇಕಾದ್ರೆ, ಅಣ್ಣ ಯಾರು ಅಂತ ನನಗೆ ಗೊತ್ತಾಗಬೇಕು ಅಂತ ಅಂದಾಗ ಇವನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಹಾಗೆ ಅವನನ್ನ ಕಂಡು ಹಿಡಿಯೋಕ್ಕೆ ಇಡೀ ಡಿಪಾರ್ಟ್ಮೆಂಟ್ ಫುಲ್ ಸಪೋರ್ಟು ನನಗೆ ಬೇಕು, ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಆರ್ಡರ್ನು ಸಹ ತಂದಿದ್ದೀನಿ ಅಂತ ಅಂದ್ಬಿಟ್ಟು ತೆಗೆದು ಎಸ್ದಾಗ ಅವ್ರಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಸೊ ಹಂಗಾಗಿ ಎಲ್ಲ ಸಪೋರ್ಟ್ ನನಗೆ ಬೇಕು, ಇನ್ನು ಡಿಪಾರ್ಟ್ಮೆಂಟಲ್ಲಿ ಏನು ಆಗಲ್ಲ ಅನ್ನಂಗೆ ಹೇಳೇ ಇಲ್ಲ, ನಾನು ಏನು ಹೇಳ್ತೀನಿ ಅದನ್ನೆಲ್ಲ ನೀವು ಸುಮ್ಮನೆ ಪಾಸ್ ಮಾಡಲೇಬೇಕು ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ. ಹಾಗೆ ಇನ್ ಕೇಸ್ ನಾವೇನಾದರೂ ಅಣ್ಣನ ಎನ್ಕೌಂಟರ್ ಮಾಡಿದ್ರು ಸಹ ಹೋಮ್ ಮಿನಿಸ್ಟರ್ ಆಗಿ ನೀವು ನನ್ನನ್ನು ಏನು ಕ್ವಶನ್ ಮಾಡಬಾರ್ದು, ಅದಕ್ಕೋಸ್ಕರ ನಾನು ಈ ಥರ ರಿಕ್ವೆಸಿಷನ್ ಲೆಟರ್ ತಂದಿದ್ದೀನಿ, ನೀವು ಅದಕ್ಕೆ ಸೈನ್ ಮಾಡಬೇಕು ಅಂತ ಅಂದಾಗ ತುಂಬ ಭಯದಿಂದ ಶಿವರುದ್ರಪ್ಪ ನೋಡ್ತಿರ್ಬೇಕಾದ್ರೆ ರುದ್ರ, ಅದಕ್ಕಪ್ಪ ಇಷ್ಟೊಂಥರ ಎದುರ್ಕೊತಿದ್ಯಾ, ಈ ಅಮ್ಮ ಕೇಳ್ತಾ ಇರೋದು ಒಂದು ಸೈನ್ ತಾನೇ ಮಾಡ್ಕೊಟ್ಬಿಡು ಅಂತ ಹೇಳ್ತಾ ಇರ್ತಾರೆ. ಶಿವರುದ್ರ ಹೇಳ್ತಾ ಇರ್ತಾನೆ, ಲೇ ರುದ್ರ ನಿನಗೆ ಅರ್ಥ ಆಗ್ತಿಲ್ಲ ಕಣ್ಲ, ಇವಳು ಕೇಳ್ತಾ ಇರೋದು ಸ್ಪೆಷಲ್ ಕಮಿಟಿನ ಕೇಳ್ತಾ ಇದ್ದಾಳೆ, ನಾಳೆ ಮುಂಚೆ ಏನೇ ಆದರೂ ಸಹ ಎಲ್ಲ MLA ಮೇಲೆ ಎತ್ತಾಕ್ತಾಳೆ, ಅದನ್ನ ಕಣ್ಲ ಇವಳು ಕೇಳ್ತಾ ಇರೋದು ಅಂತ ಹೇಳ್ತಾ ಇರ್ತಾನೆ. ನಾಳೆ ಮುಂಚೆ ನಾವೇನು ಮಾಡೋಕ್ಕಾಗಲ್ಲ, ನನ್ನ ಗುಂಡಿನ ನಾನೇ ತೊಡ್ಕೋಬೇಕಾಗುತ್ತೆ ಕಣ್ಲ ಅಂತ ಅನ್ಬೇಕಾದ್ರೆ, ಅಪ್ಪಯ್ಯ ಅದೇನೋ ನನಗೆ ಒಂದು ಅರ್ಥ ಆಗ್ತಿಲ್ಲ, ದಯವಿಟ್ಟು ಸೈನ್ ಮಾಡಿಕೊಡು, ಇವಾಗ ನೀನೇನಾದರೂ ಸೈನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಗುಂಡಿನ ನಾವೇ ತೊಡ್ಕೋತೀವಿ, ಬೀಸೋದನ್ನೇ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಅಂತಾರಲ್ಲ, ಮೊದಲು ಇದರಿಂದ ತಪ್ಪಿಸ್ಕೊಳ್ಳಪ್ಪಯ್ಯ, ಮೊದಲು ಸೈನ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಿವರುದ್ರಪ್ಪ ವಿಧಿಲ್ದಲೆ ಸೈನ್ ಮಾಡಿ ಕೊಟ್ಟಿದ ತಕ್ಷಣ, ವೆರಿ ಗುಡ್, ನನಗಂತೂ ಗುಡ್ ನ್ಯೂಸ್ ಸಿಕ್ತು, ತುಂಬಾ ಖುಷಿ ಆಗ್ತಿದೆ, ಇನ್ಮೇಲೆ ಏನಿದ್ರು ನಂದೇ ರೂಲ್ಸು, ನೀವೇನು ಕೇಳಾಗಿಲ್ಲ, ಜಸ್ಟ್ ನೋಡ್ತಾ ಹೋಗ್ತಾ ಇರಬೇಕು ಅಂತ ಅಂದ್ಬಿಟ್ಟು, ಈ ಗುಡ್ ನ್ಯೂಸ್ಗೋಸ್ಕರ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿದೆ, ಜೊತೆಗೆ ಕಾಫಿ ಮತ್ತು ಮೈಸೂರು ಪಾಕ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು, ನೋ ಪ್ರಾಬ್ಲಮ್, ಆನ್ ದ ವೇ ತಿನ್ಕೊಂಡು ಹೋಗ್ತೀನಿ, ಬರಲಾ ಬಾಯ್ ಅಂತ ಹೇಳಿ ಡಿ ಸಿ ಮಾಲಿನಿ ಹೋಗ್ತಾ ಇದ್ರೆ ಇವ್ರ 3 ಜನಕ್ಕೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮಾಲಿನಿ ಹೋದ ತಕ್ಷಣ ಈ ಕಡೆ ರುದ್ರ ಎಷ್ಟು ದಿಮಾಕ ಅವಳಿಗೆ ಅಂತ ಬೈತಾ ಇರ್ತಾನೆ. ಇನ್ನೊಂದು ಕಡೆ ಪಾರ್ವತಿ ಕರ್ಪೂರನ ಕಚ್ಕೊಂಡು ಕೈ ಮೇಲೆ ಬೆಳಗ್ತಿರೋದನ್ನ ನೋಡಿ ಈ ಕಡೆ ವಿಧಿ ತುಂಬ ಶಾಕ್ ಆಗಿ, ಏನು ಮಾಡ್ತಿದ್ದೀರಾ ಪಾರ್ವತಿ ಅವರೇ, ಪ್ಲೀಸ್ ನಿಲ್ಲಿಸಿ ಅಂತ ಅನ್ಬೇಕಾದ್ರೆ, ಯಾರು ಹತ್ರ ಬರಬೇಡಿ, ಹತ್ರ ಬಂದರೆ ನನ್ನ ಮೇಲೆ ಆಣೆ ಅಂತ ಹೇಳ್ತಾ ಇರ್ತಾಳೆ. ಪಾರು ಪ್ಲೀಸ್ ಬಿಟ್ಬಿಡು, ಈ ರೀತಿ ಎಲ್ಲ ಮಾತಾಡಬೇಡ, ಪ್ಲೀಸ್ ಪಾರು ಈ ರೀತಿ ಎಲ್ಲ ಮಾಡಬೇಡ ಅಂತ ಭುವಿನೂ ಸಹ ಹೇಳ್ತಾ ಇದ್ರೆ, ಯಾರು ನನ್ನ ಹತ್ರ ಬರಬೇಡಿ, ಆ ಭಗವಂತ ನಮ್ಮ ಗುಂಡನಿಗೆ ಮಾತು ಕೊಡ್ತಾನೆ ಅನ್ನೋ ಒಂದು ಸೂಚನೆ ಕೊಡೋವರೆಗೂ ಸಹ ನಾನು ಇದೇ ರೀತಿ ಮಾಡ್ತೀನಿ, ಇಲ್ಲ ಅಂತಂದರೆ ನನ್ನ ಕೈ ಸುಟ್ಟೋದ್ರೂ ಪರವಾಗಿಲ್ಲ, ನನಗೆ ಒಟ್ಟಾರೆ ನನ್ನ ಗುಂಡನಿಗೆ ಮಾತು ಬರಬೇಕು ಅಂತ
ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ ಗೌರಿಶಂಕರ ಬೇಗ ಬನ್ನಿ ಇವ್ರು ನನ್ನ ಮಾತು ಕೇಳ್ತಿಲ್ಲ ಅಂತ ಅಂದಾಗ ಅಪ್ಪ ಅಮ್ಮ ಇಲ್ಲ ಎಲ್ಲೋ ಹೊರಗಡೆ ಹೋದ್ರು ಅಂತ ಭುವಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ದೇವ್ರೆ ಕೈ ಸುಟ್ಟರೆ ಸೆಪ್ಟಿಕ್ ಆಗುತ್ತೆ ಏನು ಮಾಡಲಿ ನನ್ನ ಮಾತೇ ಕೇಳ್ತಿಲ್ವಲ್ಲ ಅಂತ ಈ ಕಡೆ ವಿಜಿ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಗುಂಡ ಸಡನ್ನಾಗಿ ಅವರ ಪಾರು ಕೈನ ಬಿಸಾಕ್ಬಿಡ್ತಾನೆ. ಕೈಲಿದ್ದನ್ನ ಕರ್ಪೂರ ಕೆಳಗೆ ಹಾಕಿದ ತಕ್ಷಣ ಗುಂಡ ಹೋಗಿ ಪಾರನ್ನ ಹಗ್ ಮಾಡ್ಕೊತಿರ್ಬೇಕಾದ್ರೆ ಕಣ್ಣೀರಾಗ್ತಾ ಇರ್ತಾಳೆ. ಯಾಕೆ ಗುಂಡ ಈ ಥರ ಮಾಡಿದೆ ಅಂತ ಅನ್ಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ಪಾರನ್ನ ಹಗ್ ಮಾಡ್ತಿದ್ರೆ ಅವಳು ಸಹ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಗುಂಡಂಗೆ ಇಷ್ಟವಾದ ಆಟ ಸಾಮಾನು ತರಕ್ಕೆ ಅಂತ ಗೌರಿ ಹೋಗ್ತಿರ್ಬೇಕಾದ್ರೆ ಕಾರಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ ಪಾಪ ನಮ್ಮ ಗುಂಡಂಗೆ ಇಂಥ ಪರಿಸ್ಥಿತಿ ಬಂತಲ್ಲ, ಮಾತು ಬರ್ತಿಲ್ಲ ಅಂತ ಕೇಳಿ ನನಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದೆ. ಅತ್ತೆ ಮತ್ತು ಪಂಕಜ ಹಾಗೆ ನಮ್ಮ ಅಕ್ಕನೆಲ್ಲ ಸಾಯಿಸ್ಬೇಕಾದ್ರೆ ಆ ಪಾಪಿಗಳು ಅದನ್ನು ನೋಡಿ ಅವನಿಗೆ ತುಂಬ ಶಾಕ್ ಆಗಿದೆ. ಡಾಕ್ಟರ್ ಹೇಳೋ ಹಾಗೆ ಅವನಿಗೆ ಮೆಂಟಲಿ ಡಿಸಾರ್ಡರ್ ಆಗಿದೆ. ಏನಾದರೂ ಮಾಡಿ ಅವನಿಗೆ ಪ್ರೀತಿನ ಕೊಟ್ಟು ಸರಿ ಮಾಡಬೇಕು. ಅವನಿಗೆ ಇಷ್ಟಪಟ್ಟ ಆಟಗಳನ್ನೆಲ್ಲ ತಗೊಂಡೋಗಿ ಕೊಟ್ಟರೆ ಅವ್ನು ಸ್ವಲ್ಪ ಖುಷಿ ಬರ್ಬೋದು. ಹೇಗಾದರೂ ಮಾಡಿ ಅವ್ನಿಗೆ ಆಟ ಸಾಮಾನು ಕೊಡಿಸ್ಬೇಕು ಅಂತ ಹೋಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ರುದ್ರನ ಮತ್ತೆ ಗಂಗನೂ ಬರ್ತಾರೆ. ಆಗ ರುದ್ರ ಹೇಳ್ತಾ ಇರ್ತಾನೆ, ಅಲ್ಲ ಡಿ ಸಿ ಮಲ್ಲನಿಗೆ ಎಷ್ಟು ಕೊಬ್ಬು, ನಮ್ಮ ಅಪ್ಪನಿಗೆ ಇಂತಿರಿಗೆ ಮಾತಾಡ್ತಾಳಲ್ಲ, ನಮ್ಮ ಅಪ್ಪಗೆ ಬೇಡ ಕುರ್ಚಿಗಾದ್ರೂ ಬೆಲೆ ಕೊಡಬೇಕಲ್ವಾ, ತುಂಬ ದಿಮಾಗ್ ತೋರಿಸ್ತಿದ್ದಾಳೆ ಲಾಹಿರಿ ಮೇಡಮ್ ಅಂತ ಇರಬೇಕಾದ್ರೆ ಅದನ್ನು ಬಿಟ್ಟಾಕಿ ಆಮೇಲೆ ಅವಳನ್ನ ಹ್ಯಾಂಡಲ್ ಮಾಡೋಣ. ಮೊದಲು ನಾನು ಶಂಕರನ್ ಮನೆಗೆ ಹೋಗಬೇಕು, ಯಾವ ರೀತಿ ಹೋಗಬೇಕು ಅನ್ನೋದನ್ನ ಯೋಚನೆ ಮಾಡಿ ಅವ್ರ ಮನೆಗೆ ಒಂದೇ ಒಂದು ಸಲ ಹೋದ್ರೆ ಸಾಕು, ಹತ್ತಾರ ಅಕ್ಕಿಗೆ ನಾನು ಕೆಂಡನ ತೋಡ್ಬೋದು, ಹಾಗೆ ಆ ಗೌರಿಗೂ ಸಹ ಗುಂಡಿನ ಮುಚ್ಬೋದು, ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅಂತಿದ್ರೆ. ಆದರೂ ಸಹ ಆ ಮಾಲಿನಿ ಒಂದು ವಿಡಿಯೋ ಇಟ್ಕೊಂಡು ಇಷ್ಟೆಲ್ಲ ಆಡಿಸ್ತಿದ್ದಾಳೆ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಅಯ್ಯೋ ರುದ್ರ ಅವರೇ ಆ ವಿಷಯನ ಬಿಟ್ಬಿಡಿ, ಮೊದಲು ನಾವು ಶತ್ರುಗಳನ್ನ ನಾಶ ಮಾಡಬೇಕು ಅಂತಂದರೆ ಅವ್ರ ಮನೆಗಳಿಗೆ ಹೋಗಬೇಕು, ಮೊದಲು ನಾನು ಶಂಕರನ್ ಮನೆಗೆ ಹೋದರೆ ಖಂಡಿತ ಇವ್ರನ್ನೆಲ್ಲ ಗಿರ್ಗಟ್ಲೆ ಥರ ಆಡಿಸ್ಬೋದು ಅಂತ ಹೇಳ್ತಾ ಇರ್ತಾಳೆ. ರೀಲೆಲ್ಲ ರಿಯಲ್ ಆಗಿರಬೇಕು ಅಂತ ಅಂದಾಗ ನೀವೇ ಹೇಳಿದ್ಮೇಲೆ ಮುಗೀತು ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ತಾ ಇರಬೇಕಾದ್ರೆ ಗೌರಿ ಕಾರ್ ಪಾಸ್ ಆಗ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ಗಂಗಾ ಕಾಪಾಡಿ ಕಾಪಾಡಿ ಅಂತ ಹೋಗ್ತಿರ್ಬೇಕಾದ್ರೆ ನಿಂತ್ಕಳೆ ಗಂಗಾ ಅಂತ ಈ ಕಡೆ ರುದ್ರ ಓಡೋಗ್ತಾ ಇರ್ತಾನೆ. ಇವರಿಬ್ಬರು ಓಡೋಗೋದನ್ನು ನೋಡಿ ಟೆನ್ಷನ್ ಮಾಡ್ಕೊಂಡು ಒಂದು ನಿಮಿಷ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಕಾರಿಂದ ಇಳಿದು ಗೌರಿ ತುಂಬ ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಹರಿ ತನ್ನ ಮಗಳು ಕನಸು ಜೊತೆ ತುಂಬ ಖುಷಿಯಿಂದ ಆಟ ಆಡ್ತಾ ಇರಬೇಕಾದ್ರೆ ಡಿ ಸಿ ಮಾಲಿನಿ ಏನೋ ಟೆನ್ಷನ್ ಮಾಡ್ಕೊಂಡು ಬಂದು ಸ್ಟಾಪ್ ಇಟ್ ಹರಿ, ಇದನ್ನು ಏನು ಅನ್ಕೊಂಡಿದ್ದೆ, ಇದು ಡಿ ಸಿ ಮನೆ ಅಂತ ಅನ್ಕೊಂಡಿದ್ಯೋ ಅಥವಾ ಪಾರ್ಕ್ ಅಂತ ಅನ್ಕೊಂಡಿದ್ಯಾ, ಬಿಹೇವಿಯರ್ ಸೆಲ್ಫ್ ನಿನಗೆ ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ಕನಸು ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಮ್ಮ ಅಂತ ಅನ್ಬೇಕಾದ್ರೆ ಆಟ ಆಡಿದೆಲ್ಲ ಸಾಕು, ಮೊದಲೋಗಿ ಹೋಮ್ವರ್ಕ್ ಮಾಡ್ಕೋ, ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ನಿನಗೆ ಅರ್ಥ ಆಗ್ತಿಲ್ವಾ ಅಂತ ಅಂದ್ಬಿಟ್ಟು ಕನಸನ್ನು ಕರ್ಕೊಂಡೋಗಿ ರೂಮ್ ಒಳಗಡೆ ಹಾಕಿ ಲಾಕ್ ಮಾಡ್ತಿರ್ಬೇಕಾದ್ರೆ ಏನಾಗಿದೆ ಮಾಲಿನಿ ಈ ರೀತಿ ಆಡ್ತಿದ್ಯಾ, ನನ್ನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಬಿಡು ಅಂತ ಅಂದಾಗ ನಿನಗೆ ಮರ್ತೋಗಿದೆ ಅಂತ ಅನ್ಸುತ್ತೆ, ಕೋರ್ಟ್ ಆರ್ಡರ್ ಕೊಟ್ಟಿದ್ದು 7 ಡೇಸು ಸಂಡೇ ಟು ಮಂಡೇ, ಈಗ ಅದು ಕಂಪ್ಲೀಟ್ ಆಗಿದೆ, ನೀನು ಇಲ್ಲಿಂದ ಹೋಗ್ಬೋದು ಅಂತ ಏನು ಹೇಳ್ತಿದ್ಯಾ, ನಾನು ನನ್ನ ಮಗಳ ಜೊತೆ 2 ಡೇಸ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ದು, ಇನ್ನೂ 5 ಡೇಸ್ ಇದೆ ಅಂತ ಅಂದಾಗ ನೀನು ಸರಿಯಾಗಿ ಓದಕ್ಕೆ ಬರಲ್ವಾ, ನೀನು ಡ್ಯೂಟಿ ಅಂತ ಹೋಗಿದ್ದೆ, ನಾವೇನು ಮಾಡೋಕ್ಕಾಗಲ್ಲ, ಅದು ನನ್ನ ಪ್ರಾಬ್ಲಮ್ ಅಲ್ಲ ನಿನ್ನ ಪ್ರಾಬ್ಲಮ್, ಇಲ್ಲಿಂದ ಹೊರಡು ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.